ಗೈಸ್, ನಾವಿವಾಗ ಸದ್ಯಕ್ಕೆ ಗಾಂಧಿ ಬಜಾರ್ಲ್ಲಿ ಹೋಗ್ತಾ ಇದ್ದೀವಿ. ಶಿವಮೊಗ್ಗದಲ್ಲಿ ಫೇಮಸ್ ರೋಡ್ ಇದು. ಅಕಸ್ಮಾತ್ ನಿಮಗೆ ಕರೆಕ್ಟಾಗಿ ಗಾಡಿ ಹೊಡಿಯೋಕ್ಕೆ ಬರುತ್ತೆ ಅಂದರೆ ನೀನು ಗಾಂಧಿ ಬಜಾರಲ್ಲಿ ಗಾಡಿ ಓಡಿಸಿದೆ ಅಂತ ಕೇಳ್ತಾರೆ. ಈಗ ಆರ್ಯನ್ಗೆ ನಾನು ಟೆಸ್ಟ್ ತಗೋತಾ ಇದ್ದೀನಿ, ವಿಜಯ್ ಗಾಡಿ ಕರೆಕ್ಟಾಗಿ ಹೊಡಿತಾನೆ ಇಲ್ವ ಅಂತ. ಗಾಂಧಿ ಬಜಾರಲ್ಲಿ ಎದುರುಗಡೆ ನೋಡ್ಬೋದು ನೀವು. ಸೊ ಇವನು ಆರ್ಯನ್ ಇದಾನಲ್ಲ, ಇವನು ನಾನು ಫಸ್ಟ್ ಟೈಮ್ ನೋಡಿದಾಗ ಇವನಿಗೆ ನನಗಿಂತ ಕುಳ್ಳಕ್ಕಿಂತ ಇವಾಗ ನನಗಿಂತ 2 ಪಟ್ಟು ಆಗವನೆ. ಆರ್ಯನ್ ಅಂಕಲ್ ಅನ್ಬೇಕೀಗ, ಆ ಥರ ಆಗವನೆ. ಇದೆಲ್ಲ ಏನಿಲ್ಲ ಗಾಯ್ಸ್, ಇದೆಲ್ಲ ಸಣ್ಣ ಪುಟ್ಟ ರೋಡು. ಇಲ್ಲಿಂದ ಮುಂದಕ್ಕೆ ಸ್ಟಾರ್ಟ್ ಆಗುತ್ತೆ ಒರಿಜಿನಲ್ ಗಾಂಧಿ ಬಜಾರು. ತೋರಿಸ್ತೀನಿ ನೋಡಿ. ಆರ್ಯನ್ ಹೆಂಗೆ ಗಾಡಿ ಹೊಡಿತಾನೆ ಅಂತ ಕಮೆಂಟ್ ಮಾಡಿ. ಈ ಗಾಡಿ ಓನರ್ ಕಮೆಂಟ್ ಮಾಡಿದ್ರೆ ಭಾಳ ಚೆನ್ನಾಗಿರುತ್ತೆ. ಬಟ್ ಅವ್ನು ಕಮೆಂಟ್ ಮಾಡಲ್ಲ. ಅವ್ನು ನೋಡಿ ಮನಸಲ್ಲೇ ಕಮೆಂಟ್ ಮಾಡ್ಕೊತಾನೆ, ನಾನು ಮಕ್ಕಳ ಅಂತ. ನಾನು ಇವತ್ತು ಆರ್ಯನ್ ಜೊತೆ ಬಂದಿರೋದು ಹೊರಗೆ. ಆರ್ಯನ್ ಯಾರು ಅಂದರೆ ನಮ್ಮ ತಮ್ಮ ವಿಜಯ್ ಅಂತ ಅವ್ನ ಫ್ರೆಂಡು. ಗೈಸ್, ನಂದು ಎಲ್ಲ ಲಾಗ್ ಹೋಗಿ ನೋಡ್ರಿ, ಒಂದು ಕಮೆಂಟ್ ಇರುತ್ತೆ ಆರ್ಯನ್ 003 ಏನು ಆರ್ಯನ್ MM ಅಂತ. ಎಷ್ಟು ಬರುತ್ತೆ ಅಂದರೆ ಅಮೌಂಟ್ ನೀವು ಚಾನಲ್ ಏನು ಚಾನಲ್? ವಿಕ್ಕಿ ಕುಂದನ್ ಚಾನಲ್ ಎಷ್ಟು ನೀರಾರ ಭೇಟಿ ಕೊಡಿದ್ರಿ? ವಿಕ್ಕಿ ಕುಂದನ್ ಚಾನಲ್ ಎಷ್ಟು ನೀರಾರ ಭೇಟಿ ಕೊಡಿದ್ರಿ? ಅದನ್ನ ಯೂಟ್ಯೂಬ್ ಲಾಗ್ ಮಾಡ್ತಾರೆ. ಗೈಸ್, ಈ ಥರ ಹೊರಗಡೆ ಬಂದು ಲಾಗ್ ಮಾಡೋಕ್ಕೆ ಬಂದರೆ ಈ ಥರ ಸೆಲೆಬ್ರಿಟಿ ಫೀಲ್ ಬರುತ್ತೆ. ಬಟ್ ನನಗೆ ಗೊತ್ತು ಬರೀ 250 ಜನ ಸಬ್ಸ್ಕ್ರೈಬರ್ ಇರೋದು, ಅದರಲ್ಲಿ ಇವನೇ ಒಂದು 10 ಜನ ಮಾಡಿಸೋದು. ಸೊ ನಾವು ಇವಾಗ ಶಿವಮೊಗ್ಗದಲ್ಲಿದ್ವಿ, ಗಣಪತಿ ಹಬ್ಬ. ಸೊ ರಾಮ್ ಶೆಟ್ಟಿ ಪಾರ್ಕು, ಯಾರ್ಯಾರು ಶಿವಮೊಗ್ಗದಲ್ಲಿದ್ದೀರೋ ಅವ್ರಿಗೆಲ್ಲ ಗೊತ್ತಿರುತ್ತೆ, ಫೇಮಸ್ಸು. ಸೊ ಇಲ್ಲಿ ಓಂ ಗಣಪತಿ ಕೂರಿಸ್ತಾರೆ. ಇದಕ್ಕಿಂತ ಮುಂಚೆ ನಾನು ಆರ್ಯನು ಹಿಂದೂ ಮಹಾಸಭಾ ಗಣಪತಿ ನೋಡ್ಕೊ ಹೋದ್ವಿ. ಈಗ ಅಲ್ಲಿ ವೀಡಿಯೋ ಮಾಡಲಿಲ್ಲ, ಅಲ್ಲೂ ಜಾಸ್ತಿ ಜನ ಇದ್ದರು ಅಂತ. ಬಟ್ ಇಲ್ಲಿ ಯಾಕೆಂದರೆ ಲಾಗ್ ಮಾಡಲೇಬೇಕು ಅಂತ ಸ್ಟಾರ್ಟ್ ಮಾಡಿದೆ. ಆರ್ಯನ್ ಇದ್ದನು ಯಾಕಣ ಎದುರ್ಕೋತಾ ಇದ್ದೀರಾ ಅಂದ. ಇಲ್ಲ ಕಣ, ಲಾಗ್ ಮಾಡೋದಂಕ ಲಾಗ್ ಸ್ಟಾರ್ಟ್ ಆದಮೇಲೆ ಒಳಗೆ ಮುಳುಗಿದ್ಮೇಲೆ ಮುಗೀತು ಅಂತ ಹೇಳಿದ್ದೆ. ಸೊ ಇವತ್ತು ಆರ್ಯನ್ ಜೊತೆ ಇಲ್ಲಿ ನಮ್ಮ ತಮ್ಮನ ಗಾಡಿ ಇದೆ. ಸೊ ಶಿವಮೊಗ್ಗ ಇವತ್ತು ಎಲ್ಲ ನೋಡ್ತಾ ಇದ್ದಾರೆ. ಬೇಗ ಬೇರೆ ಏರಿಯಾ ಗಣಪತಿ ನೋಡ್ಕೊಂಡು ಮನೆ ಹೋಗೋಣ. ಸೊ ರಾಮ್ ಶೆಟ್ಟಿ ಪಾರ್ಕ್ ಗಣಪತಿ ಇದು ದೊಡ್ಡ ಗಣಪತಿ, ಇದು ಇಲ್ಲೇ ಇರುತ್ತೆ ದೇವಸ್ಥಾನದಿಂದ ಕಟ್ಟಿಸಿರೋದು. ಒಳಗಡೆ ಇನ್ನೊಂದು ದೊಡ್ಡ ಗಣಪತಿ ಇದ್ರು, ಇನ್ನೂ ಅದನ್ನು ಅನ್ವೀಲ್ ಮಾಡಿರಲಿಲ್ಲ, ಮುಖ ಎಲ್ಲ ಮುಚ್ಚಿದ್ರು. ಸಂಜೆ ಬರಬೇಕು ಅನಿಸುತ್ತೆ. ಸೊ ಸಂಜೆ ಒಂದು ಸಲ ಆದರೆ ಬರ್ತೀವಿ, ಇಲ್ಲಾಂದರೆ ನೆಕ್ಸ್ಟು ಬೇರೆ ಗಣಪತಿ ನೋಡ್ಕೊಂಡು ಮನೆ ಹೋಗ್ತೀವಿ. ಅನದರ್ ಡೇ ಅನದರ್ ಲಾಗ್, ವೆಲ್ಕಮ್. ಒಳಗೆ ಆರ್ ಸಿ ಬಿ ಇರ್ತವ್ರವರು. ಇಲ್ಲಿ APMCಗೆ ಬಂದಿದ್ವಿ. ಸೊ ಯಾರೋ ಹೇಳಿದ್ರು ಗಣಪತಿ ತುಂಬಾ ಚೆನ್ನಾಗಿಟ್ಟಿದ್ದಾರೆ ಅಂತ APMCಲಿ. ಸೊ APMCಗೆ ಬಂದ್ವಿ, ಕೇಳಿಸ್ಬೋದು ನೀವು ಒಳಗಡೆ ಮೈಕ್ದು. ಸೊ ಇಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ಫುಲ್ಲು ಹೆಂಗೆ ಅಂದರೆ ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ಸು ಅದು ಇದು ಇಟ್ಕೊಂಡು ಸ್ಪೋರ್ಟ್ಸ್ದು ಏನೇನು ಎಕ್ವಿಪ್ಮೆಂಟ್ಸ್ ಇರುತ್ತಲ್ಲ ಅದನ್ನು ತೊಗೊಂಡು ಡೆಕೋರೇಷನ್ ಮಾಡಿರೋದವರು.
ಇಲ್ಲಿ ನೋಡ್ಬೋದು. ಆ್ಯಂಡ್ ಇನ್ನೊಂದೇನು ಅಂದರೆ ಎಲ್ಲ ಸ್ಪೋರ್ಟ್ಸ್ ಪರ್ಸನ್ಗಳು ಫೋಟೋ ಹಾಕಿ ಡೆಕೋರೇಷನ್ ಮಾಡಿದ್ದಾರೆ. ಈಗ ಒಳಗಡೆ ನಾನು ಆರ್ಯನ್ ಹೋಗ್ತೀವಿ, ಹೋಗ್ಬಿಟ್ಟು ತೋರಿಸ್ತೀವಿ ಹೆಂಗೆ ಡೆಕೋರೇಷನ್ ಮಾಡಿದ್ದಾರೆ ಅಂತ. ಗಾಯ್ಸ್, ಮಳೆ ಬರ್ತಾ ಇದೆ ಆದರೂ ಬಿಡ್ತಾ ಇಲ್ಲ. ಏನೋ ಬೇಡ, ತಡೆ ಬಿಡೋದ ಹೋರಾಟ. ತಡೆ ಬಿಡೋದ ಹೋರಾಟ ಮಾಡ್ತಾ ಇದ್ದೀವಿ ನಾನು ಆರ್ಯನು. ಎಲ್ಲ ಏರಿಯಾ ಸುತ್ಕೊಂಡು ಗಣಪತಿ ನೋಡೋಕ್ಕೆ. ಇನ್ನೊಂದೇನು ಅಂದರೆ ಎಷ್ಟು ಗಣಪತಿ ನೋಡ್ತಾರೋ ಅಷ್ಟು ಪುಣ್ಯ ಬರುತ್ತೆ ಅಂತಾರೆ, ಎಲ್ಲೋ ಕೇಳಿದ್ದೀನಿ. ಬಟ್ ಗಣಪತಿ ಹಬ್ಬದ ದಿನ ಚಂದ್ರ ನೋಡ್ಬಾರ್ದು ಅಷ್ಟೇ. ಯಾರ್ಯಾರು ಈಗ ಲವರ್ಸ್ಗಳು ಹುಡುಗಿರಿಗೆ ನಿನ್ನ ಚಂದ್ರ ಅಂತಿರಲ್ಲ, ಅವರೆಲ್ಲ ಇವತ್ತು ನಿಮ್ಮ ಹುಡುಗಿಗೆ ನೋಡಬೇಡಿ. ನೋಡಿದ್ರೆ ಅದೃಷ್ಟ ಬರಲ್ಲ, ಅನಿಷ್ಟ ಬರುತ್ತೆ. ಸೊ ಈಗ ನೆಕ್ಸ್ಟು ಯಾವ ಏರಿಯಾ ಗಣಪತಿ ನೋಡ್ತೀವಿ ಅಂತ ಗೊತ್ತಿಲ್ಲ. ಹಿಂಗೆ ಹೋಗ್ತಾ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಸ್ಟೇ ಟ್ಯೂನ್ಡ್ ವಿತ್ ಅಸ್. ಆರ್ಯ, ನೀವೇನಾರು ಹೇಳೋಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ ಅಣ್ಣ, ಅಷ್ಟೇ ಅಂತೆ. ಜೈ ಕರ್ನಾಟಕ, ಜೈ ಟಿಪ್ಪು ಸುಲ್ತಾನ್. ಜೈ ಕರ್ನಾಟಕ, ಭಾರತ್ ಬಂದ್. ಜೈ ಕರ್ನಾಟಕ, ಜೈ ಭಾರತ್ ಬಂದ್, ಜೈ ವಿಜಯ್ ಗಾಡಿ. ಇನ್ನೊಂದೇನು ಅಂದರೆ ಲಾಗು ಮಾಡ್ತಾ ಮರ್ತೋಗ್ಬಿಟ್ಟೆ ನಾನು ಯಾವ ಏರಿಯಾ ಯಾವ ಗಣಪತಿ ಅಂತ ಹೇಳೋದು. ಈ ಡೆಕೋರೇಷನ್ ಇದೆಯಲ್ಲ, ಇದು ಗಣಪತಿ ಬಂದ್ಬಿಟ್ಟು ಇಲ್ಲಿ ಯಾವ ಸರ್ಕಲ್ ಆರೇನಿದು? ಆಲ್ಕೊಳ ಸರ್ಕಲ್ ಆಗಮುಡಿ ಕನ್ವೆನ್ಷನಲ್ಲಿ ಇದೆಯಲ್ಲ, ಅದರ ಎದುರುಗಡೆ ಇರೋ ಗಣಪತಿ ಇದು. ಸಖತ್ತಾಗಿ ಡೆಕೋರೇಷನ್ ಮಾಡಿದ್ದಾರೆ. ಇವಾಗ ಕತ್ಲಾಗ್ತಾ ಇದೆ. ನಮ್ಗೆ ಇನ್ನೊಂದೇನು ಅಂದರೆ ಮಳೆಯಲ್ಲಿ ಎಲ್ಲ ಕವರ್ ಮಾಡೋಕ್ಕಾಗ್ತಾಯಿಲ್ಲ. ನಿಂತ್ಕೊಂಡು ಕವರ್ ಮಾಡ್ತಾಯಿದ್ದೀವಿ. ನಿಂತ್ಕೊಂಡು ಕವರ್ ಮಾಡೋಕ್ಕಾಗ್ತಿಲ್ಲ, ನಾವೇ ಕವರ್ ಆಗ್ತಾಯಿದ್ದೀವಿ ಅದು ಇದು ಹಾಕ್ಕೊಂಡು. ಸೊ ನಾನು ಫಸ್ಟು ತೋರಿಸಿದ್ದು ಹಿಂದೂ ಮಹಾಸಭಾ ಗಣಪತಿ. ಆಮೇಲೆ ಇನ್ನೊಂದು ಮೂರನೇದು RCB ತೋರಿಸಿದ್ನಲ್ಲ, ಅದು ಬಂದ್ಬಿಟ್ಟು ಲಕ್ಷ್ಮೀ ಟಾಕೀಸ್ ಪಕ್ಕ ಚಾನಲ್ ಏರಿಯಾ ಇದೆಯಲ್ಲ, ಅಲ್ಲಿ. ಅದು ಯಾವ ಏರಿಯಾ ಬರುತ್ತೆ? ಅದು ವಿನೋಬ್ ನಗರನೇ ಬರುತ್ತೆ. ಆಮೇಲೆ ಇನ್ನೊಂದು ಯಾವ್ದು ತೋರಿಸಿದ್ವಿ, ಇನ್ನೊಂದು ಸುಮಾರು ಒಂದು 4-5 ಹೆಂಗಂದರೆ ರೋಡಲ್ಲಿ, ಅದು ಯಾವ ಏರಿಯಾ ಅಂತ ಗೊತ್ತಿಲ್ಲ. ಬಟ್ ಈ ಕಡೆ ವಿನೋಬ್ ನಗರ ಸೈಡು. ಬಟ್ ಈಗ ಡೆಕೋರೇಷನ್ ಇಲ್ಲಿದೆಲ್ಲ, ಇದು ಬಂದ್ಬಿಟ್ಟು ಇವಾಗ ಗೋಪಾಳ ಹೋಗ್ತಾಯಿದ್ವಿ. ಸೊ ಅಲ್ಲಿ ಸಿಕ್ಕಿದ್ದು ರೋಡ್ ಸೈಡ್ ನೋಡ್ಬಿಟ್ಟು ಬಂದಿದ್ದು. ಸೊ ಇನ್ನೂ ಮುಂದಕ್ಕೆ ನೋಡ್ತೀವಿ. ಅದೇ ನಾನು ಹೇಳೋದು ಮರೆತುಬಿಟ್ಟಿದ್ದೆ ಎಲ್ಲಿಂದ ಯಾವ ಗಣಪತಿ ಅಂತ. ಅಕಸ್ಮಾತ್ ಈ ಲಾಗ್ ನೋಡಿ ಯಾರು ನೋಡಬೇಕು ಅಂತ ಹೋಗೋದಿದ್ರೆ ಅಂತ ಹೇಳ್ತಾ ಇದ್ದೀನಿ. ಸೊ ಇದು ಈ ಕಡೆಯಿಂದ ನೋಡಿ ಏನು ಸಗದ ಕಾಣಿಸ್ತಾ ಇದೆ. ಸೊ ಚಂದ್ರನ ನೋಡಬಾರ್ದು ಸಂಜೆ ಮೇಲೆ ಚಂದ್ರ ನೋಡಬಾರ್ದು. ಸಂಜೆ ಆಯಿತು, ಸಂಜೆ ಆದ ತಕ್ಷಣ ಚಂದ್ರ ನೋಡಬಾರ್ದು. ಏನು ಸಗದ ಬರ್ತಿದ್ವು ಇಲ್ಲಿಂದ ಅಲ್ವಾ? ನಾನು ನಿನ್ನಷ್ಟೇ ವೆಯ್ಟ್ ಕಾಣಿಸ್ತಿಲ್ಲ, ಅದು ಖುಷಿ ಆಗ್ತಾ ಇರೋದು. ವೆದರ್ ಸೈಕ್ ಆಗಿದೆ. ಇನ್ನೊಂದೇನೋ ನಮ್ಮ ಹುಡುಗ ಬಂದಿರೋ ಚೆನ್ನೈಯಿಂದ, ಫುಲ್ ಡಿಫ್ರೆಂಟು, ಫುಲ್ ಖುಷಿ ಆಗ್ಬಿಟ್ಟೇನೆ ಶಿವಮೊಗ್ಗ ವೆದರ್ ನೋಡಿ. ಅದೇ ಇನ್ನೂ ಮುಂದೆ ಬೇರೆ ಗಣಪತಿ ಇದ್ದಾವೆ, ತೋರಿಸ್ತೀವಿ ನೋಡಿ. ಸರ್ಪ್ರೈಸ್ ಮಾಡ್ತಾರೆ. ಸರ್ಪ್ರೈಸ್ ಏನು ಮಾಡಬೇಕು ಹೇಳೋ?
ಹಾಂ ನೀನು ಬರ್ತಿದ್ದೆ ಹೇಳು. ಹೇಳೋ ಬರ್ತೀರ ನಾಳೆ. ಸರ್ಪ್ರೈಸ್ ಅಲ್ಲ, ಸಬ್ಸ್ಕ್ರೈಬ್. ಏನು ಹೇಳು? ಸಬ್ಸ್ಕ್ರೈಬ್ ಆಗಿದೆ ನೋಡಿ, ಆಯ್ತಾ? ನಾಳೆ ಸಂಜೆ 6 ಗಂಟೆ, ಓಕೆನಾ? ಸಂಜೆ 6 ಗಂಟೆಗೆ ಬರುತ್ತೆ ಇದು. ಗಣಪತಿ ಬಿಡೋದು ನೋಡ್ರಿ ಈಗ ಗೈಸ್. ನೋಡ್ತಾ ಕತ್ಲಾಯಿತು. ಈ ಛತ್ರಿಲಿದ್ದೀವಿ, ಎದುರುಗಡೆ ಟ್ರಾಫಿಕ್ ಇದೆ. ಛತ್ರಿ ಹಿಡ್ಕೊಂಡು ಗಣಪತಿ ನೋಡ್ತಾ ಇದ್ದೀವಿ ಗೈಸ್. ಆರ್ಯನಿಗಂತೂ ಸಾಕಾಗ್ಬಿಟ್ಟಿದೆ, ಯಾವನ ಜೊತೆ ಸೇರ್ಕೊಂಡೆ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಯಾವ್ದಾದ್ರು ಕೆಲಸ ಮಾಡೋಕ್ಕೆ 108 ವಿಘ್ನಗಳು ಅಂತಾರೆ, ಅದಕ್ಕೆ ಗಣಪತಿ ನೋಡೋಕೆ ಹೋಗ್ತಿದ್ದೀವಿ. ಸೊ ಗಣಪತಿ ನೋಡೋಕ್ಕೆ 108 ವಿಘ್ನಗಳಿದ್ದಾವೆ ಈಗ. ಕಲ್ತ್ಬಿಟ್ಟ ಗೈಸ್ ಇವನು. ನಾಳೆ ದಿನ ಸಪ್ರೇಟ್ ಲಾಗ್ ಚಾನಲ್ ತೆಗ್ದ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್. ಇದಕ್ಕೆ ಬೆಳಿಗ್ಗೆ ಬರ್ಬೇಕಣ್ಣ. ಹಾಂ, ಇವ್ರು ಇನ್ನೂ ಡೆಕೋರೇಷನ್ ಫುಲ್ ಮಾಡಿಲ್ವೋ?